ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಿಂದ ಮೇಕೆದಾಟು ಖ್ಯಾತೆ, ಕೇರಳದಿಂದ ಬಂಡೀಪುರ ತಗಾದೆ. ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ತೆರವಿಗೆ ಕೇರಳ ಕೂರಿದೆ. ಈಗ ತಮಿಳುನಾಡಿನಿಂದ ಒಂದು ಕಡೆ ಮೇಕೆದಾಟು ಖ್ಯಾತೆ, ಕೇರಳದಿಂದ ಬಂಡೀಪುರ ತಗಾದೆ. ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ತೆರವಿಗೆ ಕೇರಳ ಕೋರಿಕೊಂಡಿದೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಮಾತುಕತೆಗೆ ಕೇರಳ ಸರ್ಕಾರ ನಿರ್ಧಾರ ಮಾಡಿರೋದು. ಡಿಕೆಶಿ ಜೊತೆ ಚರ್ಚೆಗೆ ಮುಂದಾಗಿದೆ ಕೇರಳ ಸಿಎಂ ವಿಡಿ ಸತೀಶನ್ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಂಚಾರ ನಿಷೇಧ ತೆರವಿಗೆ ಹಿಂದೆ ಮನವಿಯನ್ನ ಮಾಡಿದ್ರು ಸಂಸದೆ ಪ್ರಿಯಾಂಕಾ ಗಾಂಧಿ. ಕೇರಳ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಬಂಡೀಪುರ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿರುವ ಸಮಸ್ಯೆಗೆ ಪರಿಹಾರ ಸಿಗುವ ಲೆಕ್ಕಾಚಾರದಲ್ಲಿ ಕೇರಳ ಇದೆ. ಸಿಎಂ ಡಿಕೆಶಿ ಜೊತೆಗೆ ಮಾತುಕತೆ ನಡೆಸುವುದಕ್ಕೆ ಕೇರಳ ಸಿಎಂ ಸತೀಶನ್ ನಿರ್ಧಾರ ಮಾಡಿದ್ದಾರೆ. ಈ ಸಮಸ್ಯೆ ಪರಿಹಾರಕ್ಕೆ ಪ್ರಿಯಾಂಕಾ ಗಾಂಧಿಯಿಂದಲೂ ಕೂಡ ಬೆಂಬಲ ಸಾಧ್ಯತೆ ಇದೆ. ಈಗಾಗಲೇ ಕೇರಳದ ಹಿರಿಯ ಸಂಸದ ರಾಘವನ್ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ರಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿರುವ ಮಾಹಿತಿಯೂ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಇದು ಮಾತುಕತೆಯಾಗಿ ಬಗೆಹರಿಯುವ ನಿಟ್ಟಿನಲ್ಲಿ ಕೆಲಸ ಆಗುವಂತ ಸಾಧ್ಯತೆ ಇದೆ. ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ಯಾಕೆ? ರಾತ್ರಿ ವೇಳೆ ವೇಗವಾಗಿ ಚಲಿಸುವ ವಾಹನಗಳಿಗೆ ಪ್ರಾಣಿಗಳು ಡಿಕ್ಕಿ ಹೊಡೆದು ಹೆಚ್ಚಾಗಿ ಸಾವನ್ನಪ್ತಾ ಇದ್ದಾವೆ. ಹುಲಿ, ಚಿರತೆ, ಜಿಂಕೆ ಸೇರಿದಂತೆ ನೂರಾರು ಪ್ರಾಣಿಗಳು ಅಪಘಾತದಿಂದ ಮೃತಪಟ್ಟಿದ್ವು ಈ ಹಿಂದೆ. ಅವುಗಳನ್ನ ಕಾಪಾಡಿಕೊಳ್ಳಬೇಕಾಗಿರೋದು ನಮ್ಮ ಧರ್ಮ. ವನ್ಯಜೀವಿಗಳು ಅಪಘಾತದಿಂದ ಸಾವನ್ನಪ್ಪುವುದನ್ನ ತಡೆಯೋದಕ್ಕೆ ಕತ್ತಲಿನಲ್ಲಿ ವಾಹನಗಳ ಹೈ ಬೀಮ್ ಹೆಡ್ಲೈಟ್ಗಳಿಗೆ ಪ್ರಾಣಿಗಳಿಗೆ ದೃಷ್ಟಿ ದೋಷ ಆಗುತ್ತೆ. ನೋಡಿ, ಕತ್ತಲಿನಲ್ಲಿ ವಾಹನಗಳ ಹೈ ಬೀಮ್ ಹೆಡ್ಲೈಟ್ಗಳಿಂದ ಪ್ರಾಣಿಗಳಿಗೆ ಏನಾಗುತ್ತೆ? ದೃಷ್ಟಿ ದೋಷ ಆಗುತ್ತೆ. ಸೊ ಇದೆಲ್ಲ ತಡೆಗಟ್ಟಬೇಕು ಅಂತ ಅಂದ್ರೆ ಈ ಒಂದು ನಿರ್ಧಾರ ಆಗಲೇಬೇಕಾಗಿದೆ. ನೋಡೋಣ, ಈಗ ಎರಡು ಕಡೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಏನ್ ಮಾಡ್ತಾರೆ.